ನಮಸ್ಕಾರ ಸ್ನೇಹಿತರೆ, ಇಡೀ ರಾಜ್ಯದಾದ್ಯಂತ ಇರುವಂತಹ ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಫಲಾನುಭವಿಗಳಿಗೆ ಇದೀಗ ಬಿಗ್ ಶಾಕ್. ಹೌದು, ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗೆ ಸಂಗ್ರಹಿಸಲಾಗುತ್ತಿರುವಂತಹ ಮಾಹಿತಿ ಕುರಿತು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗೆ ಅರ್ಹರನ್ನ ಗುರುತಿಸುವ ನೆಪದಲ್ಲಿ ಸಂಗ್ರಹಿಸಲಾಗುತ್ತಿರುವಂತಹ ಮಾಹಿತಿಗಳು ಮುಂದಿನ ದಿನಗಳಲ್ಲಿ ತೊಂದರೆ ಉಂಟು ಮಾಡಬಹುದು ಎಂಬ ಗಲಿಬಿಲಿ ಶ್ರೀಸಾಮಾನ್ಯರನ್ನ ಕಾಡಲಾರಂಭಿಸಿದೆ. ಸ್ನೇಹಿತರೆ, ಹಾಗೆ ಗೃಹಜ್ಯೋತಿ ಯೋಜನೆಯ ಅಡಿಯಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಸಂಗ್ರಹಿಸಲಾಗುತ್ತಿರುವಂತಹ ಮಾಹಿತಿಗಳಲ್ಲಿ ಸರ್ಕಾರಿ ನೌಕರರೇ, ಖಾಸಗಿ ನೌಕರರೇ, ಆದಾಯ ತೆರಿಗೆ ಪಾವತಿದಾರರೇ ಎಂಬೆಲ್ಲ ಪ್ರಶ್ನೆಗಳಿವೆ. ಸ್ನೇಹಿತರೆ, ಜೊತೆಗೆ ಜಾತಿ ಮತ್ತು ಆದಾಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಸಂಗ್ರಹಿಸಲಾಗುತ್ತಿರುವುದು ಆತಂಕಕ್ಕೆ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಕಳೆದ 3 ವರ್ಷಗಳಲ್ಲಿ ಎಂದೂ ಮಾಹಿತಿ ಕೇಳದೆ ಸಾರಸಗಟಾಗಿ ಗ್ಯಾರಂಟಿಗಳ ಸೌಲಭ್ಯ ನೀಡಲಾಗುತ್ತಿತ್ತು. ರಾಜ್ಯದಲ್ಲಿ ನಾಯಕತ್ವ ಬದಲಾಗುತ್ತಿದ್ದಂತೆ ಯೋಜನೆಯ ಫಲಾನುಭವಿಗಳ ಪರಿಷ್ಕರಣೆಗೆ ಮುಂದಾಗಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಸ್ನೇಹಿತರೆ, ಜಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಮಾಣ ಪತ್ರ ಸಲ್ಲಿಸಬೇಕಿಲ್ಲ ಎಂದು ಸರ್ಕಾರ ಹೇಳಲಾಗುತ್ತಿತ್ತು. ಆದರೆ ಹಾಗಿದ್ದ ಮೇಲೆ ಮಾಹಿತಿಯ ನಮೂನೆಯಲ್ಲಿ ಜಾತಿಯ ಕಾಲಂ ಇರಿಸುವುದೇಕೆ ಎಂಬ ಪ್ರಶ್ನೆ ಕಾಡಲಾರಂಭಿಸಿದೆ. ಸ್ನೇಹಿತರೆ, ಸರ್ಕಾರಿ ನೌಕರರಲ್ಲಿ ಬಹುತೇಕರು ಆದಾಯ ತೆರಿಗೆ ಪಾವತಿದಾರರಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಆದಾಯ ತೆರಿಗೆ ಪಾವತಿದಾರರು ಇರಬಾರದು ಮತ್ತು ಜಿಎಸ್ಟಿ ನೋಂದಣಿ ಸಂಖ್ಯೆ ಹೊಂದಿರಬಾರದು ಎಂಬ ಷರತ್ತು ವಿಧಿಸಲಾಗಿತ್ತು. ಗೃಹ ಜ್ಯೋತಿಗೆ ಯಾವುದೇ ಷರತ್ತುಗಳಿಲ್ಲದೆ ಸರ್ಕಾರ ಜಾರಿ ಮಾಡಿತು. ಈಗ ಮಾಹಿತಿ ಕೇಳುವ ಮೂಲಕ ಸರ್ಕಾರಿ ನೌಕರರಿಗೆ, ಆದಾಯ ತೆರಿಗೆ ಪಾವತಿದಾರರಿಗೆ ತೊಂದರೆ ಉಂಟು ಮಾಡುವ ಉದ್ದೇಶವನ್ನ ಸರ್ಕಾರ ಹೊಂದಿರಬಹುದೇ ಎಂಬ ಅನುಮಾನ ಕಂಡು ಬಂದಿದೆ. ಸ್ನೇಹಿತರೆ, ಹಾಗೆ 2023ರ ಚುನಾವಣೆಯ ಸಂದರ್ಭದಲ್ಲಿ ಕಾಕಾ ಸಾಹೇಬಗೂ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ ಎಂದು ಹೇಳುತ್ತಿದ್ದಂತಹ ಕಾಂಗ್ರೆಸ್ ನಾಯಕರು 3 ವರ್ಷ ಅದೇ ರೀತಿ ನಡೆದುಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ಆದರೆ ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾಗುತ್ತಿದ್ದಂತೆ ನಾನಾ ರೀತಿಯ ಸರ್ಕಸ್ಗಳು ನಡೆಸಲಾರಂಭಿಸಿದ್ದಾರೆ. ಸ್ನೇಹಿತರೆ, ಜೊತೆಗೆ ಯೋಜನೆಯ ಪರಿಷ್ಕರಣೆ ಮಾಡುವುದು ಒಂದೆಡೆಯಾದ್ರೆ ಸರ್ಕಾರ ಸಂಗ್ರಹಿಸಲಾಗುತ್ತಿರುವಂತಹ ಮಾಹಿತಿ ಪ್ರಶ್ನೆಗಳನ್ನ ಹುಟ್ಟುಹಾಕಿವೆ. ಸ್ನೇಹಿತರೆ, ಆರಂಭದಲ್ಲಿಯೇ ಈ ರೀತಿಯ ಮಾಹಿತಿಗಳನ್ನ ಕೇಳಿದ್ರೆ ಆಸಕ್ತರು ಅಥವಾ ಅರ್ಹರು ಸೌಲಭ್ಯ ಪಡೆಯಬೇಕೇ ಅಥವಾ ಬೇಡವೇ ಎಂದು ನಿರ್ಧರಿಸಲಾಗುತ್ತಿತ್ತು. ಸರ್ಕಾರಿ ನೌಕರರು ಜೊತೆಗೆ ಪಾವತಿದಾರರು ಗ್ಯಾರಂಟಿಗಳನ್ನ ಬಹುಶಃ ತ್ಯಾಗ ಮಾಡಬಹುದಿತ್ತು. ಆದರೆ ರಾಜಕೀಯ ಲಾಭಕ್ಕಾಗಿ ಭರವಸೆಗಳನ್ನ ಕೊಟ್ಟು ಈಗ ಪರಿಷ್ಕರಣೆಯ ನೆಪದಲ್ಲಿ ಅನಪೇಕ್ಷಣೀಯ ಮಾಹಿತಿ ಕೇಳುತ್ತಿರುವುದೇಕೆ ಎಂದು ಜನಸಾಮಾನ್ಯರು ಆಕ್ರೋಶಕ್ಕೆ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಕೆಲವೆಡೆ ಸರ್ಕಾರ ಹೇಳಿದ ಮಾಹಿತಿಗಳನ್ನ ನೀಡದೆ ಫಲಾನುಭವಿಗಳು ತಗಾದೆ ತಗ್ಗಿದ್ದಾರೆ. ಸ್ನೇಹಿತರೆ, ವಿದ್ಯುತ್ ಸರಬರಾಜು ಕಂಪನಿಗಳ ನೌಕರರ ಜೊತೆಗೆ ಮಾತಿನ ಚಕಮಕಿ ನಡೆಸುತ್ತಿರುವುದು ಕಂಡು ಬಂದಿದೆ. ಸ್ನೇಹಿತರೆ, ಮಾಹಿತಿ ನೀಡದೆ ಪ್ರಶ್ನೆ ಮಾಡಿದಂತಹ ನಾಗರಿಕರ ಜೊತೆಗೆ ಹೆಚ್ಚು ವಾಗ್ವಾದ ಮಾಡಿ ಬಯಸದ ಬೆಕ್ಸಾಗಳ ನೌಕರರ ಮುಂದೆ ಗೃಹಜ್ಯೋತಿ ಸೌಲಭ್ಯ ದೊರೆಯದೇ ಇದ್ರೆ ನಾವು ಹೊಣೆಗಾರರಲ್ಲ ಎಂಬ ಎಚ್ಚರಿಕೆ ನೀಡಿ ತೆರಳುತ್ತಿದ್ದಾರೆ. ಸ್ನೇಹಿತರೆ, ಒಂದೆಡೆ ಸೌಲಭ್ಯ ಕೈತಪ್ಪು ಹೋಗುತ್ತಾ ಆತಂಕ ಪಡುತ್ತಿದ್ದಾರೆ. ಮತ್ತೊಂದೆಡೆ ಸರ್ಕಾರ ಸಂಗ್ರಹಿಸಲಾಗುತ್ತಿರುವಂತಹ ಸೂಕ್ತ ಮಾಹಿತಿಗಳು ದುರುಪಯೋಗ ಆಗಬಹುದೇ ಎಂಬ ಅನುಮಾನಗಳು ಕಂಡು ಬಂದಿವೆ. ಸ್ನೇಹಿತರೆ.